ಚಿರತೆ ಪ್ರತ್ಯಕ್ಷವಾದಂತಹ ಹಿನ್ನೆಲೆಯಲ್ಲಿ ಆ ಭಾಗದ ಜನ ಇದೀಗ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಎಲ್ಲಿ ಎಷ್ಟು ದಿನಗಳಿಂದ ಈ ಚಿರತೆ ಪ್ರತ್ಯಕ್ಷವಾಗ್ತಾ ಇದೆ ಅನ್ನೋದರ ಕುರಿತ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ನೋಡಿ, ಬ್ಯಾಡ್ರಹಳ್ಳಿಯಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ರಾತ್ರಿ ಆದರೆ ರಸ್ತೆಗೆ ಒಂಟಿ ಚಿರತೆ ಇಳಿತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಚಿರತೆ ಆಗಮನದ ದೃಶ್ಯಾವಳಿಗಳನ್ನ. ನೋಡಿ, ಬ್ಯಾಡ್ರಹಳ್ಳಿ ನಿವಾಸಿಗಳಿಗೆ ಚಿರತೆ ಕಾಟ ತಪ್ತಾ ಇಲ್ಲ. ಜುಲೈ ತಿಂಗಳಲ್ಲೇ 6ನೇ ಬಾರಿಗೆ ಇದು ಪ್ರತ್ಯಕ್ಷ ಆಗ್ತಾ ಇರುವಂತದ್ದು. ಇವತ್ತು ಮುಂಜಾನೆ 3 ಗಂಟೆಗೆ ಚಿರತೆ ಕಾಣಿಸ್ಕೊಂಡಿದೆ. ಚಿರತೆ ಭೀತಿಯಲ್ಲಿ ಬ್ಯಾಡ್ರಹಳ್ಳಿ ಜನ ನಿದ್ದೆಗೆಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ವಿರುದ್ಧ ನಿವಾಸಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೇ ಒಂದು ಬೋನ್ ಇಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರಾ ಅಧಿಕಾರಿಗಳು ಅಂತ ಹೇಳಿ. ಬ್ಯಾಡ್ರಹಳ್ಳಿಯಲ್ಲಿ ಚಿರತೆ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜನರ ಜೀವಕ್ಕೆ ಭದ್ರತೆ ಎಲ್ಲಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಬೋನ್ ಇಡಬೇಕು, ಕ್ಯಾಮ್ರಾಗಳನ್ನ ಇಡಬೇಕು ಅಂತ ಕೇಳಿ ಇದೀಗ ಜನರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಗಳಿಗೆ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಒಂದು ಬೋನ್ ಇಟ್ಬಿಟ್ರೆ ಸಾಕ. ಯಾವುದೋ ಒಂದು ಭಾಗದಲ್ಲಿ ನೀವು ಬೋನ್ ಇಟ್ಬಿಡ್ತೀರಿ, ಆ ಭಾಗದಲ್ಲಿ ಚಿರತೆ ಓಡಾಟವನ್ನ ಮಾಡೋದಿಲ್ಲ. ಬೇರೆ ಬೇರೆ ಭಾಗಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಚಿರತೆ. ಒಮ್ಮೆ ಬಂದಂತಹ ದಾರಿಯಲ್ಲಿ ಮತ್ತೆ ಅದು ಬರೋದಿಲ್ಲ ಅಂತ ಹೇಳಿ ಇದೀಗ ಅಲ್ಲಿನ ಸ್ಥಳೀಯ ನಿವಾಸಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು 2-3 ಬೋನ್ಗಳನ್ನ ಇಟ್ಟರೆ ಚಿರತೆ ಸೆರೆ ಹಿಡಿಯೋದಕ್ಕೆ ಸುಲಭ ಆಗತ್ತೆ ಅಲ್ವಾ ಅಂತ ಹೇಳಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಇದೀಗ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆನೇ ಎದ್ದು ಯಾರಾದ್ರೂ ಕೆಲಸಕ್ಕೆ ಹೋಗ್ಬೇಕು ಅಂತಂದ್ರೆ ಹೇಗೆ ಹೋಗಕ್ಕೆ ಸಾಧ್ಯ ಆಗತ್ತೆ? ಫಸ್ಟ್ ಶಿಫ್ಟ್ ಇರುತ್ತೆ, ಸೆಕೆಂಡ್ ಶಿಫ್ಟ್ ಇರುತ್ತೆ. ಈ ರೀತಿಯಾಗಿ ಶಿಫ್ಟ್ಗಳು ಇದ್ದಂತಹ ಸಂದರ್ಭದಲ್ಲಿ ಅರ್ಲಿ ಮಾರ್ನಿಂಗ್ ಮನೆ ಬಿಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಚಿರತೆ ದಾಳಿ ಮಾಡಿದ್ರೆ ಅದಕ್ಕೆ ಯಾರು ಹೊಣೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ರಾತ್ರಿ ಆದಂತಹ ಸಂದರ್ಭದಲ್ಲಿ 6 ಗಂಟೆಯ ನಂತರ ಓಡಾಟ ಮಾಡೋದಕ್ಕೂ ಕೂಡ ನಮ್ಮಗಳಿಗೆ ಕಷ್ಟ ಸಾಧ್ಯವಾಗ್ತಾ ಇದೆ ಅಂತ ಹೇಳಿ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಬೇರೆ ಬೇರೆ ಭಾಗದಿಂದ ಕೆಲಸ ಮುಗಿಸ್ಕೊಂಡು ಬರುವಂತದ್ದು ತಡ ಆದಂತಹ ಸಂದರ್ಭದಲ್ಲಿ ಚಿರತೆ ದಾಳಿ ಆದ್ರೆ ಅದಕ್ಕೆ ಯಾರು ಹೊಣೆ? ಆ ಸತ್ತಂತಹ ಸಂದರ್ಭದಲ್ಲಿ 1 ಲಕ್ಷನೋ 2 ಲಕ್ಷನೋ ಅಂತ ಹೇಳಿ ಪರಿಹಾರವನ್ನ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳುತ್ತೆ ಅರಣ್ಯ ಇಲಾಖೆ. ಅದರ ಬದಲಾಗಿ ಒಂದು ಬೋನನ್ನ ಇಡುವ ಬದಲಾಗಿ 2-3 ಬೋನ್ಗಳನ್ನ ಹಿಡಿದು ನೀವು ಸಹಕಾರವನ್ನ ಕೊಡ್ಬೇಕಲ್ವಾ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೋಗುವಂತಹ ಜೀವಕ್ಕೆ ಹೊಣೆ ಯಾರು ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಶೀಘ್ರದಲ್ಲೇ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ.